ಹೆಣ್ಮಕ್ಳು ನೀನೇ ಹೋಗೋಣ ಗ್ಯಾರಂಟಿ ಇಲ್ಲ. ತಿರುಮಗೊಂಡಳ್ಳಿಗೆ ಬಂದು ಉಂಡೋಗೋದು ಗ್ಯಾರಂಟಿ. ಫ್ರೆಂಡ್ಸ್ ಬನ್ನಿ ಎಲ್ಲರೂ, ನನ್ನ ಫ್ರೆಂಡ್ ಮಗಳ ಮನೆ ಫಂಕ್ಷನ್ಗೆ ಹೋಗ್ತಾ ಇದೀವಿ. ನೀವೆಲ್ಲರೂ ಬನ್ನಿ ಹೋಗೋಣ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಹಾಫ್ ಸ್ಯಾರಿ ಫಂಕ್ಷನ್ ಎಲ್ಲರೂ ಹೋಗ್ತಾ ಇದೀವಿ. ನೋಡಿ ಅವಳು ಅಲ್ಲೇ ಫಂಕ್ಷನ್ಗೆ ಹೋದ್ರು ಮಗನಿಗೆ ಊಟ ತಂದವಳೆ. ಇಲ್ಲಿ ನಾನು ಅಶ್ವಿ ದೈವಿಕ್ ಇದ್ದೀವಿ. ನಿಮ್ಮ ಫ್ರೆಂಡ್ ಮಗಳದು, ನಮ್ಮ ಫ್ರೆಂಡ್ ಮಗಳದಲ್ಲ. ನಮ್ಮ ಆಂಟಿ ಮಮ್ಮಿ ಚೂರು ಸೆನ್ಸ್ ಇಲ್ಲ. ಇದು ನಮ್ಮ ಸುನೀತಾ ಆಂಟಿ, ಅಶ್ಯ ಆಂಟಿ, ಅವ್ರ ಮಗು ಕಾಣ್ತಾನೆ ಇಲ್ಲ. ಇದು ನಾನಂತೂ ಹೆಂಗೆಂಗೋ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇಲ್ಲ. ನೀನೇ ಎಲ್ಲರಿಗೂ ಏನಂದ್ರೆ ನೀನೇ ಎಲ್ಲರಿಗಿಂತ ತೋರಿಸು ಅಂತ ನೀನೇ ಎಲ್ಲರಿಗಿಂತ ತಂದಿದ್ದಾಳೆ. ಕಾಲಿನೇ ಆಗೋಯ್ತು, ನಮ್ಗಂತೂ ಕೊಡ್ಲಿಲ್ಲ. ಎಲ್ಲರೂ ತಿಂದ್ರು, ಸುಳ್ಳು ಹೇಳ್ತಾ ಇದ್ದಲ್ಲ ಇವಳು, ಕೇಳ್ಬೇಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿಸಿ ಲೈಫ್ ವಿತ್ ಬೆಂಗಳೂರು. ನಮ್ಮ ಫ್ರೆಂಡ್ ಮಗಳದು ದೊಡ್ಡಬಳ್ಳಾಪುರದಲ್ಲಿ ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ, ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಫಂಕ್ಷನ್ ಮುಗಿಸ್ಕೊಂಡು ಹಾಗೆಯೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ. ಇದು ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋದ್ರಿಂದ ನಮ್ಮ ಊರವರು ಅಂದರೆ ನಮ್ಮ ತವ್ರ ಮನೆಯವರು ಎಲ್ಲರೂ ಕೂಡ ಸಿಗ್ತಾರೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಇವ್ರ ಮಗಳದೇನೆ ಫಂಕ್ಷನ್ ಇರೋದು. ನಾವು ಮಾರ್ನಿಂಗ್ ಬೇಗನೆ ಹೋಗಿಬಿಟ್ಟಿದ್ವಿ. ನಮ್ಮೂರವ್ರು ಇನ್ನೂ ಬರ್ತಾಯಿದ್ರು. ನಾವೇನೇ ಸ್ವಲ್ಪ ಬೇಗ ಹೋಗ್ಬಿಟ್ಟು ಟಿಫನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಅವ್ರು ಟಿಫನ್ ಬಡಿಸೋದಕ್ಕೆ ಕೂತ್ಕೊಳ್ರಿ ಅಂತ ಹೇಳೋದಕ್ಕೆ ಬಂದಿದ್ದಾರೆ, ರೂಪಾ ಅಂತ. ನಾವೆಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸು, ಒಂದೇ ಮನೆ ಅಕ್ಕಪಕ್ಕ ನೇಬರ್ಸು. ನಾವು ಟಿಫನ್ ತಿನ್ನೋ ಅಷ್ಟೊತ್ತಿಗೆ ಅವರು ಬಂದರು. ಇವನು ಸಂದೀಪ್ ಅಂತ ನಮ್ಮ ಕಸಿನ್ ಬ್ರದರು. ಏನೋ ತಮಾಷೆ ಮಾಡ್ಕೊಂಡು ಟಿಫನ್ ಬಡಿಸ್ತಾ ಇದ್ದ. ಹಾಗಾಗಿ ನಗ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಹಾಗೆ ಅಲ್ವಾ. ನೋಡಿ, ನಮ್ಮೂರವರು ಕೂಡ ಜೊತೆಗೆ ಬಂದು ಟಿಫನಿಗೆ ಜಾಯಿನ್ ಆಗ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೆ, ಹಾಗಾಗಿ ನಗ್ತಾ ಇದ್ರು. ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ಅಂತ. ಎಲ್ಲರೂ ಸೇರಿಕೊಂಡ್ರೆ ಹಾಗೆ ಅಲ್ವಾ, ತಮಾಷೆ ಇರುತ್ತೆ. ತುಂಬ ದಿನ ಆದಮೇಲೆ ಎಲ್ಲ ಫ್ರೆಂಡ್ಸು ಕೂಡ ಜೊತೇಲಿ ಸೇರಿದ್ವಿ. ಇದೊಂದು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ರೋಹಿ ಕೂಡ ಬಂದಿದ್ದ, ಹಾಗೆಯೇ ಹರ್ಷ ಫ್ರೆಂಡ್ಸ್ ಎಲ್ಲನೂ ಜಾಯಿನ್ ಆಗಿದ್ರು. ಎಲ್ಲರೂ ಕೂಡ ರೌಂಡಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಏನೋ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲ್ಲ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ನಾವು ಕೂಡ ಎಲ್ಲರೂ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇವಳು ವಿನುತಾ ಅಂತ, ಇವರು ಅವರಮ್ಮ ಭಾಗ್ಯಮ್ಮ ಆಂಟಿ ಅಂತ, ನಮ್ಮ ಆಂಟಿ ಆಗಬೇಕು. ಎಲ್ಲರೂ ಕೂಡ ಜೊತೆಯಲ್ಲಿದ್ವಿ. ಇವ್ರು ನನ್ನ ಬ್ಯಾಕ್ ಸೈಡಲ್ಲಿರೋದು ವಿದ್ಯಾಕ್ಕ ಅಂತ, ನಮ್ಮ ಆಪೋಸಿಟ್ ಮನೆಯವರು. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಗಿಫ್ಟ್ಸ್ ಎಲ್ಲ ಕೊಟ್ಟು
ನಾವು ಊಟಕ್ಕೆ ಹೋದ್ವಿ. ಊಟಕ್ಕಂತೂ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಜನ ತುಂಬ ಜಾಸ್ತಿನೇ ಬಂದಿದ್ದರು. ಹಾಗಾಗಿ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಅಲ್ಲೇ ಈ ಥರ ಸ್ವಿಮ್ಮಿಂಗ್ದು ಹ್ಯಾಂಗ್ ಮಾಡಿದರು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಟೈಮ್ ಪಾಸ್ ಆಗ್ತಾಯಿದೆ, ಹೆಂಗೋ ಸೈಲೆಂಟಾಗಿದ್ದಾರೆ ಅಂತ ನಾವು ಕೂಡ ಸ್ವಲ್ಪ ಹೊತ್ತು ಹಾಗೇ ಆಟ ಆಡಿಸ್ಕೊಂಡು ಕೂತಿದ್ವಿ. ಇವರು ನಮ್ಮ ಅಕ್ಕ ಕ್ಲಾಸ್ಮೇಟ್ ನೇತ್ರ ಅಂತ. ಎಲ್ಲ ನೈಬರ್ಸ್ ಫ್ರೆಂಡ್ಸು ಕೂಡ ಒಟ್ಟಿಗೆ ಸೇರಿದ್ವಿ. ಹಾಗಾಗಿ ಮಾತಾಡ್ತಾ ನಿಂತಿದ್ವಿ. ಐದನೇ ಪಂಕ್ತಿಗೋಸ್ಕರ ವೇಟಿಂಗ್. ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ತಿರುಮಗೊಂಡಳ್ಳಿಗೆ ಬಂದು ಉಂಡೋಗೋದು ಗ್ಯಾರಂಟಿ ಇಲ್ಲ. ಜಾಗ ಕೊಡ್ತಾ ಇಲ್ಲ ನೋಡಿ. ಬನ್ನಿ ಫ್ರೆಂಡ್ಸ್, ಭರ್ಜರಿ ಊಟ ಕೊಡಿಸ್ತೀವಿ. ನಮ್ಗೆ ಊಟ ಇಲ್ಲ, ಕೊಡಿಸ್ತಾಳಂತೆ ಈಗ. ಊಟ ಐತೆ, ಜಾಗ ಇಲ್ಲ. ಮಾಡ್ಕೋಬೇಡಿ, ಫಂಕ್ಷನ್ ಊಟ ಬನ್ನಿ. ಆಮೇಲೆ ನಾವೆಲ್ಲ ನೈಬರ್ಲಿ ಘಾಟಿ ಸುಬ್ರಹ್ಮಣ್ಯ ಇದೆ. ಚೈಲ್ಡ್ಹುಡ್ ಫ್ರೆಂಡ್ಸ್ ಫಸ್ಟ್ ಅದು ಹೇಳ. ಊಟಕ್ಕೆ ನಾವು ಹೋಗ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಇಲ್ಲ, ಚಾಲೆಂಜ್ ಹೋಗ್ಲೇಬೇಕು. ಇದು ನಮ್ ಚಾಲೆಂಜ್, ಹೋಗ್ಲೇಬೇಕು ಅಂತ. ಏನಪ್ಪ ಇವ್ರು ಇಷ್ಟು ಮಾತಾಡ್ತಾರೆ ಅಂತ ನೋಡ್ತಾ ಇದಾರೆ. ಇಲ್ಲ, ನಾವು ಊಟಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಬಜ್ಜಿ ಕೊಟ್ಟಿಲ್ಲ, ಇಸ್ಕೊಂಡಿದೀವಿ. What a family. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಆನ್ ದಿ ವೇನಲ್ಲೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಹಾಗಾಗಿ ಹೋದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ರಶ್ ಕಮ್ಮಿ ಇರುತ್ತೆ ಅಂತ ಹೋದ್ವಿ. ಆದರೂ ಕೂಡ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ಸಂಡೇ ಅಲ್ವಾ, ತುಂಬ ಹೊತ್ತು ವೆಯ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಮಳೆ ಬರೋ ಥರ ಇತ್ತು. ನಮ್ಮ ಮತ್ತೆ ಬೆಂಗಳೂರಿಗೆ ರಿಟರ್ನ್ ಬರಬೇಕಿತ್ತು. ಹಾಗಾಗಿ ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಸ್ಪೆಷಲ್ ದರ್ಶನಕ್ಕೆ ಸ್ಟಾರ್ಟಿಂಗಲ್ಲಿ ರಶ್ ಇಲ್ಲ ಅಂತ ತಿಳ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ರಶ್ ತುಂಬಾ ಇತ್ತು. ಮುಂದೆ ಹೋದ್ಮೇಲೆ ಗೊತ್ತಾಯಿತು ಇದು ಕೂಡ ತುಂಬ ರಶ್ ಇದೆ ಅಂತ.
ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ. ಹಾಗೆಯೇ ಎಲ್ಲರೂ ಕೂಡ ಬ್ಯುಸಿ ಲೈಫ್ ವಿತ್ ಬೆಂಗಳೂರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.